ಸಮ್ಮರ್ ಸೀಸನ್ನಲ್ಲಿ ಶುಗರ್ ಕೇನ್ ಕುಡಿಯುವ ಏಕೈಕ ತಗಡೆ ಶುಗರ್ ಕೇನು ಎಲ್ಲ ಸೀಸನಲ್ಲೂ ಕುಡಿಬೋದು ಆಕ್ಚುಲಿ. ತಗಡೆ ಮನ್ಸು ಒಳ್ಳೇದು ಮಾಡಿದ್ರೆ ದೇವರು ಅಷ್ಟೇ ಸಾಕು. ಇಷ್ಟೇ. ಲೈಕ್ ಶೇರ್ ಕಮೆಂಟ್ ಎಲ್ಲ ಯಾಕೆ ಅಂತೀರಾ? ಲೈಕ್ ಶೇರ್ ಕಾಮೆಂಟ್ ಮೇನ್ ಅದು. ಸೊ ಮುಂಬೈಗೆ ಹೋದ್ರೆ ಹಿಂದಿಯಲ್ಲಿ ಮಾತಾಡಿ, ಹೈದರಾಬಾದ್ಗೆ ಹೋದ್ರೆ ತೆಲುಗಲ್ಲಿ ಮಾತಾಡಿ, ಚೆನ್ನೈಗೆ ಹೋದ್ರೆ ತಮಿಳಲ್ಲಿ ಮಾತಾಡಿ, ಬೇಡ ಅನ್ನಲ್ಲ. ಆದರೆ ಕರ್ನಾಟಕದಲ್ಲಿ ಕನ್ನಡದಲ್ಲಿ ಮಾತಾಡ್ರಿ. ಮಹಾಪ್ರಭುಗಳೇ ನಮಸ್ಕಾರ. ಎಲ್ಲರೂ ಹಂಗಿದ್ದೀರಾ? ನಾನಂತೂ ಎದ್ವಾದ ಸಖತ್ತಾಗಿದ್ದೀನಿ, ಬಿಂದಾಸ್ ಆಗಿದ್ದೀನಿ. ನೀವು ಸಖತ್ತಾಗಿರೋದು ಗೊತ್ತು. ಆಡಿಷನ್ ಅಂದ ತಕ್ಷಣ ನೆನಪಾಗೋದು, ನಾನು ಒಂದು 5-6 ಇಯರ್ಸಿಂದ ಆಡಿಷನ್ಸ್ ಕೊಟ್ಟಿರೋದು ನೆನಪಾಗುತ್ತೆ. ಸೊ ಏನಕ್ಕೆ ಇದ್ರ ಬಗ್ಗೆ ಹೇಳ್ತಾ ಇದ್ದೀನಿ ಅಂದರೆ, ನಮ್ಮ ವೈರಲಿಲಿ ಒಂದು ಕಂಟೆಂಟ್ ಶೂಟ್ ಮಾಡ್ತಿದ್ದಾರೆ, ಹೊಸ ಹುಡುಗರೆಲ್ಲ ಸೇರಿಕೊಂಡು. ಪ್ರಶಾಂತ್ ಡೈರೆಕ್ಟ್ ಮಾಡ್ತಿದ್ದಾನೆ. ಆಡಿಷನ್ ಪರದಾಟ ಅಂತ ಎಲ್ಲ ಫನ್ನಿ ಮೂಮೆಂಟ್ಸು, ಆಡಿಷನ್ಸಲ್ಲಿ ಏನೇನಾಗುತ್ತೆ ಅಂತ ಎಲ್ಲ ತೋರಿಸ್ತೀನಿ. ಒಂದಷ್ಟು ಬಿಟ್ಗಳು ತೋರಿಸ್ತೀನಿ. ಅದಾದಮೇಲೆ ಒಂದು ಪುಟ್ಟ ಮಗು ಜೊತೆ ನಾವು ಬ್ಯಾಕ್ ಬೆಂಚರ್ಸು ಒಂದು ಪ್ರಮೋಷನ್ ವೀಡಿಯೋ ಮಾಡ್ತಾಯಿದ್ದೀವಿ. ಕ್ಯೂಟಾಗಿ ಆ್ಯಕ್ಟ್ ಮಾಡ್ತಾನೆ ಅವನು, ಸಖತ್ತಾಗಿ ಮಾಡ್ತಾನೆ ಸಮರ್ಥ ಅಂತ. ಅದನ್ನೆಲ್ಲನೂ ತೋರಿಸ್ತೀನಿ. ಶೂಟ್ ಹೆಂಗೆ ಮಾಡ್ತೀವಿ ಅನ್ನೋದೆಲ್ಲ ತೋರಿಸ್ತೀನಿ. ಇನ್ಯಾಕೆ ತಡ, ಹೊಸ ದಿನ ಹೊಸತನ ಶುರು ಮಾಡೋಣ ಬನ್ರಿ. ನಮ್ಮ ದಿನ ಪ್ರಮೋಷನ್ ಮಾಡಿ ಸ್ಯಾಂಕಿ ಸುಸ್ತಾಗಿ ನಿದ್ದೆ ಮಾಡ್ತಾವನೆ. ಮಾಡಲಿ ಪಾಪ. ಬ್ಯಾಕ್ ಬೆಂಚರ್ಸ್ ಟಿವಿ, ನಮ್ಮ ಕತೆ ನೋಡಿ ಮಜಾ ಮಾಡಿ. ನಮಸ್ಕಾರ, ಬ್ಯಾಕ್ ಬೆಂಚರ್ಸ್ ಇವತ್ತು ರೆಡಿ ಬರ್ತಿದ್ದಾರೆ, ನೋಡೋಣ ಬನ್ನಿ. ಫುಲ್ ಸ್ಟಾರ್ ಇವಾಗ. ಹೆಂಗ ಅನಿಸ್ತಾ ಇದೆ? ಫುಲ್ ಚೆನ್ನಾಗಿದ್ಯಾ? ನೋಡಿದೆ ಪ್ರೊಮೋ? ಹಾಂ, ಇಷ್ಟ ಆಯ್ತಾ? ಸಖತ್ತಾಗಿ ಮಾಡಿದ್ಯಾ? ಪ್ಲೇನ್ ಕಿಸ್ ಕೊಡು. ಫ್ಲೈಯಿಂಗ್ ಕಿಸ್ ಕೊಡೋದು. ಚಾಕ್ಲೇಟ್. ವಾಟ್ ಇಸ್ ಯುವರ್ ನೇಮ್? ಸಮತ್. ಸಮರ್ is holding chocolate. ಸಮರ್ಥ್ ಬ್ರೋ, ಏನು ಬ್ರೋ ಸಖತ್ ಎಫರ್ಟ್ ಹಾಕ್ಬಿಟ್ಟು ಒಳಗಡೆ ಪುಟ್ಟಣ್ಣ ಕಣಗಾಲು, ಉಪೇಂದ್ರ, ಶಂಕರಣ್ಣ ಮತ್ತೆ ಪ್ರಶಾಂತ್ ಇಲ್ಲಿ ಫೋಟೋಸ್ ಎಲ್ಲ ನೋಡಿದೆ. ಹೊರಗಡೆ ಬಾಯ್ಸ್ ಎಲ್ಲ ಇಷ್ಟು ನಿಂತ್ಕೊಂಡು ಜನ ಏನೋ ಮಾಡ್ತಿದ್ದಾರೆ. ಏನು ನಡೀತದೆ ಹೇಳಿ ಬ್ರೋ? ಬ್ರೋ, ಇವತ್ತು ನಾವೊಂದು ಹೊಸ ಕಾನ್ಸೆಪ್ಟ್ ಶೂಟ್ ಮಾಡ್ತಿದ್ದೀವಿ, ಎಲ್ಲ ಹೊಸಬ್ರು. ಸೊ ಒಂದು ಹೊಸ ಪ್ರಯತ್ನ. ಯಾವ ಚಾನಲ್ಗಿದು? ವೈರಲಿ ಕನ್ನಡ ಯೂಟ್ಯೂಬ್ ಚಾನಲ್. ಹೌದು. ನೆಕ್ಸ್ಟ್ ವೀಕ್ ಬರುತ್ತಾ ಬ್ರೋ? ನೆಕ್ಸ್ಟ್ ವೀಕ್ ಪಕ್ಕ ಬರುತ್ತೆ. ಲಿಂಕ್ ಹಾಕ್ತೀನಿ, ಎಲ್ಲ ನೋಡಿ. ಶೇರ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಕಮೆಂಟು ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೋತಾರೆ ಬ್ರೋ. ಬ್ರೋ, ನಿಮ್ಮ ಚಾನಲಲ್ಲಿ ಏನು ಬ್ರೋ ಹೊಸ ಕಂಟೆಂಟ್ ಮಾಡ್ತಿದ್ದೀರಾ ಬ್ರೋ? ಎಲ್ಲ ನಿಮ್ಮ ಆಶೀರ್ವಾದ ಬ್ರೋ. ಸಣ್ಣ ಪುಟ್ಟದ್ದು ಮಾಡ್ತಾ ಇದೀವಿ ಬ್ರೋ. ಸುಮ್ಮನಿರಿ ಸರ್. ಬ್ರೋ, ಇದು ಕಂಟೆಂಟ್ ಏನಿವತ್ತು? ಬ್ರೋ, ಕಂಟೆಂಟ್ ಬಂದುಬಿಟ್ಟು ಇದು ಒಂದಷ್ಟು ಹುಡುಗರು ಫಿಲ್ಮ್ ಆಡಿಷನ್ಗೆ ಬಂದಾಗ ಯಾವ ಥರ ಒಂದೊಂದು ಕ್ಯಾರೆಕ್ಟರ್ ಇರುತ್ತೆ ಅನ್ನೋದು. ಒಂದೊಂದು ಕ್ಯಾರೆಕ್ಟರು ತುಂಬ ಡಿಫ್ರೆಂಟಾಗಿ. ಓಕೆ. ಪ್ರತಿಯೊಬ್ಬ ಸ್ಟ್ರಗ್ಲಿಂಗ್ ಆರ್ಟಿಸ್ಟ್ಗೂ ರಿಲೇಟ್ ಆಗುವಂಥ ಒಂದು ಕಂಟೆಂಟ್ ಮಾಡ್ತಾ ಇದ್ದೀರಾ? ಹೌದು. ಆಡಿಷನ್ಗೆ ಬರೋರು ಸೆಲೆಕ್ಟ್ ಆಗ್ತಾರೋ, ಫೇಲ್ ಆಗ್ತಾರೋ, ಏನೇನಾಗುತ್ತೆ ಆಡಿಷನಲ್ಲಿ, ಹೆಂಗ್ ರಿಯಾಕ್ಟ್ ಮಾಡ್ತಾರೆ? ಬರುವಂಥ ಕ್ಯಾರೆಕ್ಟರ್ಸ್ ಎಲ್ಲ ಫುಲ್ ಫನ್ನಿ ಆಗಿರುತ್ತೆ. ಫುಲ್ ಫನ್ನಿ ಕ್ಯಾರೆಕ್ಟರ್ಸ್. ಓಕೆ, ಅಂದರೆ ಫುಲ್ ಮೋಜು ಮಸ್ತಿ ಇರುತ್ತೆ ಅಂತ ಆಯಿತು. ಹೌದು. ಸೂಪರ್ ಬ್ರೋ, ಸೂಪರ್. ಖಂಡಿತ ಎಕ್ಸೈಟಿಂಗ್ ಆಗಿದೆ. ನಾನಂತೂ ನೋಡ್ತೀನಿ, ನಮ್ಮ ಪ್ರೇಕ್ಷಕರು ನೋಡ್ತಾರೆ ಅಂತ ನನಗೆ ಒಂದು ನಂಬಿಕೆ ಇದೆ ಬ್ರೋ. ಡೈರೆಕ್ಟ್ ಬಂದ್ರ ಬಡ್ಜೆಟ್ ಮಾಡ್ತಾ ಇರೋದು. ಬಿಗ್ ಬಡ್ಜೆಟ್ ಮೂವಿ ಥರನೇ, ಆದರೆ ಮೂವಿ ಅಲ್ಲ, ಶಾರ್ಟ್ ಮೂವಿ ಥರನೇ, ಆದರೆ ಮೂವಿ ಅಲ್ಲ. ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಮನ್ಸು ಒಳ್ಳೇದು ಮಾಡಿದ್ರೆ ದೇವರು ಅಷ್ಟೇ ಸಾಕು. ಇಷ್ಟೇ. ಲೈಕ್ ಶೇರ್ ಕಮೆಂಟ್ ಎಲ್ಲ ಯಾಕೆ ಅಂತೀರಾ? ಲೈಕ್ ಶೇರ್ ಕಾಮೆಂಟ್ ಮೇನ್ ಅದು. ಅದು ಬೇಕು, ಅದು ಮೇನ್ ಅದೇ. ನೋಡಿ ಬಡವರು. ಆಮೇಲೆ ಇದೇನಕ್ಕೆ ಯೂಸ್ ಮಾಡೋದ ಇದು? ಅಣ್ಣ ಇದು ಅದಕ್ಕೆ ಅಂದ್ರೆ ಅದಕ್ಕೆ ಇನ್ಫಾರ್ಮೇಟಿವ್ ಕಣ, ಕರೆಕ್ಟಾಗಿ ಹೇಳೋ. ಇನ್ಫಾರ್ಮೇಷನ್. ಓಕೆ ಅಣ್ಣ. ಇವಾಗ ಲೈನಲ್ಲಿ ಇರ್ತಾರೆ, ಒಂಥರ ಡಾಲಿ ಶಾರ್ಟ್ಸ್. ಡಾಲಿ ಏನಲ್ಲ, ಸ್ಲೈಡರ್ ಇದು. ಡಾಲಿ ಶಾರ್ಟ್ ನಾವು ಮೂವಿಂಗು ಯಾವ ಥರ ಅಂದರೆ ಲೂಸ್ ಮಾಡ್ಕೋಬೋದು. ಆರ್ಟಿಸ್ಟ್ನ ಸ್ವಲ್ಪ ಚೆನ್ನಾಗಿ ತೋರಿಸ್ಬೇಕು, ಬ್ಯೂಟಿಫುಲ್ ಆಗಂದರೆ ತೋರಿಸೋದು. ಈ ಥರ ಸ್ಟೆಬ್ಲೈಸು ಮೂಮೆಂಟ್ ಬರುತ್ತೆ. ಹ್ಯಾಂಡಲ್ ಶೇಕ್ ಇರಲ್ಲ. ನಾವು ಕೈ ಶೇಕ್ ಆಗೋರಿಗೆ ಕೈ ಶೇಕ್ ಆಗಲ್ಲ, ಕರೆಕ್ಟಾಗಿ ಮಾಡ್ಕೊಂಡು ಹೋಗ್ಬೋದು. ಚೆನ್ನಾಗಿದೆ, ಫ್ಯೂಚರ್ ಚೆನ್ನಾಗಿದೆ ಇದರಲ್ಲಿ. ಆ್ಯಕ್ಚುಲಿ ಫ್ರೈಸ್ ಬೇಕಾ ಅಥವಾ ಚಿಕನ್ ಪಾಪ್ಕಾರ್ನ್ ಬೇಕಾ ಕನ್ಫ್ಯೂಷನ್ ಆಗಿತ್ತು. ಸೊ ನಾನೇನಾದರೂ ಹೇಳಿಬಿಟ್ರೆ ಇಟ್ ಇಸ್ ಲೈಕ್ ಹುಡುಗಿರಿಗೆ ನಾನು ಹೇಳ್ದಂಗೆ ಅವ್ನು ಕೇಳ್ತಾನೆ ಅಂತ ಅನ್ನೋ ಥರ ಬಂದ್ಬಿಡುತ್ತೆ. ಸೊ ವಾಟ್ ಐ ಆಲ್ವೇಸ್ ಡೂ ಇಸ್ ಐ ಆಸ್ಕ್ ಹಿಮ್ ಟು ಪಿಕ್
ಫ್ರಮ್ ದೀಸ್ ಟು, ಸೊ ದಟ್ ಅವ್ನ ತಲೆಯಲ್ಲಿ ಆಲ್ರೆಡಿ ಫಿಕ್ಸ್ ಆಗಿರುತ್ತೆ ದಟ್ ಹಿ ವಾಂಟ್ಸ್ ದ್ಯಾಟ್ ಒನ್ ಅಂತ ಹೇಳ್ಬಿಟ್ಟು ಮನ್ಸಲ್ಲಿ. ಬಟ್ ಹುಡುಗರು ಯಾಕೆ ಹೇಳ್ಕೊಳಲ್ವೋ ಇದೇ ಬೇಕು ಅಂತ ನನಗೆ ಗೊತ್ತಿಲ್ಲ. ಸೊ ಈ ತರ ಮಾಡಿದಾಗ ಯಾಕೆ ಹೇಳ್ಕೊಳ್ಳೋದು ಹೇಳು, ನಮ್ಮ ಮನಸ್ಸು ನಮ್ಗೆ ಒಳ್ಳೇದು ಮಾಡೋದೇ ದೇವರು, ಅಷ್ಟೇ ಸಾಕು. ಫ್ರೈಸಾ? ಓಕೆ, ಫ್ರೈಸ್. ಸೊ ನೋಡಿದ್ರೆ ಫ್ರೈಸ್ ಬೇಕಂತ ಅವನಿಗೆ ಫ್ರೈಸ್ ಅಂತ ಗೊತ್ತಾಗೋಗ್ಬಿಡುತ್ತೆ. ಈಗ ಎರಡರಲ್ಲೂ ಫ್ರೈಸ್ ಇದ್ದಿದ್ರೆ ಮಾಡ್ಕೊಂಡಿರ್ತಾನೆ. ದಟ್ ಇಸ್ ವಾಟ್ ಐ ಆಮ್ ಟೆಲ್ಲಿಂಗ್. ಅವಾಗ ಮನ್ಸಿಂದ ಬಂದಿರುತ್ತಲ್ವಾ, ಅಷ್ಟು ಸಾಕು ನಮಗೆ. ಈ ಹೆಣ್ಮಕ್ಳು ನಂಬೋದೇ ಇಲ್ಲ ಮಗ, ನೋಡು ಎಷ್ಟು ಮಾಡಿದ್ರು ಅಷ್ಟೇ. ಏನು ಮಾಡೋದು, ನಮ್ಮ ಮನಸ್ಸು ಏನಂತೀರಾ ಸರ್? ನಮ್ಮ ಮನಸ್ಸು ನಮ್ಗೆ ಒಳ್ಳೇದು ಮಾಡಿದ್ರೆ ದೇವರು, ಏನಂತೀರಾ? ಅಷ್ಟೇ ಸಾಕು. ಮಹಾಪ್ರಭುಗಳೇ ಹೊಸ ಎಕ್ಸ್ಪೀರಿಯನ್ಸು. ಸುಮ್ಮನೆ ರೋಡಲ್ಲಿ ವಾಕಿಂಗ್ ಮಾಡೋಣ ಅಂತ ಬಂದ್ವಿ. ನಮ್ಮ ಸಾಹೇಬರು ಕನಕಪುರದವರು ಏನೋ ಪಾರ್ಟ್ ಮೇಕಿಂಗ್ ಹೇಳ್ಕೊಡ್ತೀನಿ ಅಂತ ಇಲ್ಲಿ ಕೂರಿಸಿದ್ದಾರೆ. ಒಳ್ಳೆ ಎಕ್ಸ್ಪೀರಿಯನ್ಸು, ಬೇರಿಂಗ್ ಇದೆ ಇಲ್ಲಿ. ಅವರು ಕೂತಿದ್ದಾರೆ, ನಾವು ಕೂತಿದ್ದೀವಿ. ಇದನ್ನ ಮಾಡೋದನ್ನ ಹೇಳ್ಕೊಡ್ತಿದ್ದಾರೆ. ಇದನ್ನ ಮಾಡಿಬಿಟ್ಟು ಮನೆಗೆ ತೊಗೊಂಡು ಹೋಗ್ತೀವಿ ಇವತ್ತು. ನೀವು ಎಷ್ಟು ವರ್ಷದಿಂದ ಮಾಡ್ತಿದ್ದೀರಾ ಪಾಟ್ರಿ? ನಮ್ಮ ಚಿಕ್ಕವರಿಂದ ಅದೇನ, ಚಿಕ್ಕ ವಯಸ್ಸಿಂದ ಇದೇ ಕಷ್ಟ ನಮ್ಮದು. ಇದೇ ಕಸಬಾ? ಓ, ಇಲ್ಲಿ ಬೆಂಗಳೂರಿಗೆ ಯಾವಾಗ ಬರ್ತೀರಾ? ಸ್ಯಾಟರ್ಡೆ ಸಂಡೇ ಮಾತ್ರ. ಸೋಮವಾರದಿಂದ ಶುಕ್ರವಾರ ಕನಕಪುರಕ್ಕೆ ಬಂದರೆ ಹೇಳ್ಕೊಡ್ತೀರಾ? ಸೂಪರ್ ಅಣ್ಣ. ನಿಮ್ಮ ಹೆಸರು? ರಾಜು. ಸೂಪರ್. ಕೈ ಕೆಸರ ಅಂದರೆ ಬಾಯಿ ಮೊಸರು. ನಾಳೆ ಕೇಳಿದಿರಾ? ನಾನು ಕೇಳಿದ್ದೆ, ಬಟ್ ಇವತ್ತೇ ಅನುಭವಿಸ್ತಾರೆ ಅದು. ಸೊಟ್ಟಪಟ್ಟ ಆದರೆ ಅದು ಸೊಟ್ಟಪಟ್ಟ ಆಗುತ್ತೆ, ನೀರು ಕುಡಿಯೋಕ್ಕಾಗಲ್ಲ. ಆಮೇಲೆ ನೀರೆಲ್ಲ ಕುಡಿಬೋದಲ್ಲ ಅಣ್ಣ? ಪ್ರೆಸರ್ ಮಾಡ್ತಾ ಇದ್ದೀರಿ, ಗೊತ್ತಾಗೋಯ್ತದೆ. ಪ್ರೆಸರ್ ಮಾಡ್ತಾರೆ, ಬೆಂಡ್ ಆಯ್ತೈತಲ್ಲ. ಬರೀ ಕ್ಯಾಲ್ಕುಲೇಷನ್ ಅಷ್ಟೇ. ಎಷ್ಟು ಫೋರ್ಸ್ ಹಾಕಬೇಕು, ಎಷ್ಟು ಎಕ್ಸಾಕ್ಟ್ ನೀವು ಮಾಡಬೇಕು ಅನ್ನೋದೇ ಮ್ಯಾಥು. ನಮ್ಮ ಬೆರಳೆಲ್ಲ ಯೂಸ್ ಮಾಡ್ತಾರೆ. ಈಗ ತೋರಿಸ್ತೀವಿ ನೋಡಿ ಹೆಂಗೆ ಮಾಡ್ತಾರೆ. ಈಗ ನೀವು ಎರಡು ಕೈಯಲ್ಲಿ ಹಿಂಗೆ ಇಟ್ಕೊಳ್ಳಿ, ಕೆಳಗಡೆ ಮಾತ್ರ, ಅಷ್ಟು ಕೆಳಗಡೆ ಪೂರ್ತಿ ಕೆಳಗಡೆ ಬರಲಿ. ಹಾಂ, ಇತ್ತಿಲ್ಲ ಆ ಕಡೆಯಿಂದ ಎಲ್ಲಿಗೈತೆ ಅಂತ ಗೊತ್ತಿರೋದು. ಕೊಡೋದು ತೆಗೆಸ್ಕೊಳ್ಳಿ, ಕ್ಲೋಸ್ ಮಾಡ್ಕೊಳ್ತೀವಿ. ಸಾಫ್ಟ್ ಆಗಿದೆ ನೋಡಿ. 5 ನಿಮಿಷದಲ್ಲಿ ಒಂಥರ ಥೆರಪಿ, ಒಂಥರ ಏನೋ ಒಂದು ಬೇರೆ ವರ್ಲ್ಡ್ಗೆ ಎಂಟರ್ ಆದಂಗಿತ್ತು. ಒಳ್ಳೆ ಪೀಸ್ಫುಲ್ನೆಸ್ನ ನಾನು ಈ ಟ್ರಾಫಿಕ್ ಮಧ್ಯದಲ್ಲಿ ಮೆಡಿಟೇಟ್ ಮಾಡಿದ್ರೆ ಏನು ಥಾಟ್ ಇರುತ್ತೆ ನಂಗೆ ಗೊತ್ತಿರಲಿಲ್ಲ. ಇವತ್ತು ಅನಿಸ್ತಾ ಇದೆ ಒಳ್ಳೆ ಎಕ್ಸ್ಪೀರಿಯನ್ಸ್. ಆ್ಯಕ್ಚುಲಿ 5 ನಿಮಿಷಕ್ಕೆ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಕೊಟ್ಟಿರೋ ನಮ್ಮ ರಾಜು ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳಬೇಕು. ಥ್ಯಾಂಕ್ಸ್ ಅಣ್ಣ, ತುಂಬ ಚೆನ್ನಾಗಿತ್ತು. ಇದು ಸ್ವಲ್ಪ ಸಾಫ್ಟ್ ಆಗಿದೆ. ನಾನು ಸ್ವಲ್ಪ ತಿಟ್ಟರೆ ಗಟ್ಟಿಯಾಗುತ್ತಲ್ವಣ. ಆಮೇಲೆ ನೀರು, ಕಾಫಿ, ಹಾಲು, ಬಾದಾಮ್ ಹಾಲು, ಆಲ್ಕೋಹಾಲು ಎಲ್ಲ ಕುಡ್ಕೋಬೋದು. ಡ್ರೈ ಆದಮೇಲೆ ಯೂಸ್ ಮಾಡಿ ಕೈ ತೊಳ್ಕೊಂಡು ಫಿನಿಶಿಂಗ್ ಟಚ್ ಕೊಡ್ತಾವ್ರೆ ನೋಡಿ. ಹ್ಯಾಂಡ್ಲಿಂಗ್ ಬರುತ್ತೆ. ಮಹಾಪ್ರಭುಗಳೇ, ಬೆಂಗಳೂರು ಟ್ರಾಫಿಕ್ ಜಂಜಾಟದ ನಡುವೆ ನಾನೊಂದು ಹೋಗಿ ಮಡಿಕೆನ ಮಾಡ್ಕೊಂಬಂದಿದ್ದೀನಿ. ಸಿಕ್ಕಾಪಟ್ಟೆ ಥೆರಪ್ಯೂಟಿಕ್ ಆಗಿತ್ತು, ಸಖತ್ ಪೀಸ್ಫುಲ್ ಆಗಿತ್ತು. 5 ನಿಮಿಷ ಕಳೆದೇ ಹೋಗ್ಬಿಟ್ಟೆ ನಾನು ಎಲ್ಲಿದ್ದೀನಿ ಅನ್ನೋದೆಲ್ಲ ಮರ್ತುಬಿಟ್ಟು. ಫುಲ್ಲು ಫೋಕಸ್ಸು ಪಾಟ್ರಿ ಮೇಕಿಂಗ್ ಮೇಲೆ ಇತ್ತು. ಒಂದು ಒಳ್ಳೆ ಎಕ್ಸ್ಪೀರಿಯನ್ಸು, ನಿಜವಾಗ್ಲೂ ಹೇಳ್ತಾ ಇದ್ದೀನಿ. ಅವ್ರದ್ದು ನಂಬರ್ ಇಸ್ಕೊಂಡು ಬಂದಿದ್ದೀನಿ. ಕನಕಪುರದಲ್ಲಿ ಇದ್ದಾರಂತೆ. ಅಲ್ಲಿಗೆ ಯಾವತ್ತಾದ್ರೂ ಒಂದು ವಿಸಿಟ್ ಕೊಟ್ಟು ಫುಲ್ ಅಲ್ಲೂ ಒಂದು ಏನಾದರೂ ವ್ಲಾಗ್ ಶೂಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ, ನೋಡಬೇಕು. ಬಟ್ ನಾನು ಅವ್ರ ಹತ್ರ ಫುಲ್ ಕನ್ನಡದಲ್ಲಿ ಮಾತಾಡಿದೆ. ನಮ್ಮ ಹಿಂದೆ ಮುಂದೆ ಬಂದಿದ್ದವರೆಲ್ಲ ಹಿಂದಿಯವರು ಅಥವಾ ಬೇರೆ ಭಾಷೆಯವರೇ ಇದ್ದರು. ನಾನು ಏನು ಹೇಳೋಕ್ಕೆ ಟ್ರೈ ಮಾಡ್ತಿದ್ದೀನಿ ಇಲ್ಲಿ ಅಂದರೆ, ನೀವು ಭಾಷೆ ಮಾತಾಡೋದ್ರಿಂದ ಎಷ್ಟು ಹೆಲ್ಪ್ ಆಗುತ್ತೆ ಅಂತ. ಅಂದರೆ ಅವರು ನನ್ನ ಹತ್ರ ಒಂದು 5-10 ನಿಮಿಷ ಮಾತಾಡಿದ್ರು, ಎಲ್ಲಿಯವರು ಅಂತೆಲ್ಲ ಕೇಳಿದ್ರು. ಒಂದು ಕನೆಕ್ಷನ್ ಇತ್ತು, ಒಂದು ಸೇತುವೆ ರೀ. ಈ ಕಲ್ಚರ್ಗೆ ಒಂದು ಸೇತುವೆ ಅಂದ್ರೆ ಭಾಷೆ. ನಾವು ಭಾಷೆ ಚೆನ್ನಾಗಿ ಮಾತಾಡೋದ್ರಿಂದ ನಮ್ಮವರೆಲ್ಲರೂ ನಮ್ಮನ್ನು ಚೆನ್ನಾಗಿ ನೋಡ್ಕೋತಾರೆ. ಅದಕ್ಕೆ ಹ್ಯಾಂಡಲ್ಲು ಮಾಡಿಕೊಟ್ಟಿದ್ದಾರೆ. ಯೂಶ್ವಲಿ ಅವ್ರು ಹ್ಯಾಂಡಲ್ ಮಾಡಲ್ಲ, ಕ್ಲೋಸ್ ಮಾಡೋ ಟೈಮು ಹ್ಯಾಂಡಲ್ ಎಲ್ಲ ಮಾಡಿಕೊಟ್ಟಿದ್ದಾರೆ. ತುಂಬ ಖುಷಿ ಆಯಿತು. ಅದಕ್ಕೆ ನಾನು ಹೇಳೋದು, ನೀವು ಎಲ್ಲೇ ಇರಿ, ಹೆಂಗೆ ಇರಿ, ಕನ್ನಡ ಗೊತ್ತಿಲ್ಲ, ಕನ್ನಡ ಸ್ವಲ್ಪ ಬರುತ್ತೆ ಅನ್ನೋರ ಮಧ್ಯೆ ನೀವು ಭಾಷೆ ಚೆನ್ನಾಗಿ ಮಾತಾಡಿದ್ರೆ ನಿಮಗೆಲ್ಲನೂ ವರ್ಕೌಟ್ ಆಗುತ್ತೆ, ಎಲ್ಲನೂ ತಾನೇ ಬರುತ್ತೆ. ಸೊ ಮುಂಬೈಗೆ ಹೋದರೆ ಹಿಂದಿಯಲ್ಲಿ ಮಾತಾಡಿ, ಹೈದ್ರಾಬಾದ್ಗೆ ಹೋದರೆ ತೆಲುಗಲ್ಲಿ ಮಾತಾಡಿ, ಚೆನ್ನೈಗೆ ಹೋದರೆ ತಮಿಳಲ್ಲಿ ಮಾತಾಡಿ, ಬೇಡ ಅನ್ನಲ್ಲ. ಆದರೆ ಕರ್ನಾಟಕದಲ್ಲಿ ಕನ್ನಡದಲ್ಲಿ ಮಾತಾಡ್ರಿ. ಮಹಾಪ್ರಭುಗಳೇ, ಟೈಮಿಗೆ ಊಟ ತಿಂಡಿ ಮಾಡ್ತಾ ಇದ್ದೀರಾ? ಜ್ಯೂಸು, ನೀರು ಎಲ್ಲ ಟೈಮ್ ಕುಡಿರಿ. ಸಮ್ಮರ್ ಸೀಸನ್ನು ಟೈಮ್ ಕುಡ್ದಿಲ್ಲ ಅಂದರೆ ನಿಮ್ಮ ಆರೋಗ್ಯ ಚೆನ್ನಾಗಿರಲ್ಲ. ಅದಕ್ಕೆ ನಾನು ಶುಗರ್ ಕ್ಯಾನ್ ಕುಡಿತಾ ಇದ್ದೀನಿ. ಸೊ ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಎಕ್ಸೈಟಿಂಗ್ ವ್ಲಾಗಲ್ಲಿ ನಾಳೆ ನಿಮ್ಮ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ಈ ಥರಲೇ ಹೋಗಿ ಬರಲಿ. ಬಾಯ್, ಲವ್ ಯು ಆಲ್, ಟೇಕ್ ಕೇರ್.
ಸಮ್ಮರ್ ಸೀಸನ್ನಲ್ಲಿ ಶುಗರ್ ಕೇನ್ ಕುಡಿಯುವ ಏಕೈಕ ತಗಡೆ ಶುಗರ್ ಕೇನು ಎಲ್ಲಾ ಸೀಸನ್ ಅಲ್ಲೂ ಕುಡಿಬಹುದು ಆಕ್ಚುಲಿ ತಗಡೆ ಏಯ್ ಶುಗರ್ ಕೇನ್ ಕುಡಿತಾ ಇದೆಯಲ್ಲ ಕಟ್ ಮಾಡು ಅಲ್ಲೇ